ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಿದು? ಎಲ್ಲರೂ ಕೇಳಿದ ಪ್ರಶ್ನೆನೇ ಕೇಳ್ತಿದ್ದೀರಲ್ಲ. ಏನೋ ಅಂತ ಕೇಳಬೇಕಲ್ಲಪ್ಪ. ಅಂದ್ರೆ ಕಮಲ, ನೀನೇ ಹೇಳು. ಹೇಳಿ ಅದಕ್ಕೆ. ವೆಂಕಟನಾಥ, ಏನಪ್ಪ ಇವತ್ತು ಇಷ್ಟೊಂದು ಆಳವಾದ ಅಧ್ಯಯನ ಮಾಡ್ತಿದ್ಯಾ? ಬೆಳಗ್ಗೆಯಿಂದ ಸಂಜೆವರೆಗೂ ಸಿಹಿ ಇದೆಯಾ, ಖಾರ ಇದೆಯಾ, ಅವಲಕ್ಕಿನಾದ್ರೂ ಕೊಡಿ ಅಂತ ಅಡುಗೆ ಮನೆ ಕಡೆ ಬರ್ತಿದ್ದೆ. ಇವತ್ ನೋಡಿದ್ರೆ ಏನೂ ಕೇಳ್ದೆ ಅಧ್ಯಯನದಲ್ಲೇ ಮುಳುಗೋಗಿದ್ಯಾ? ಹ್ಞೂ ಅದ್ಗೆ, ಅಧ್ಯಾಪಕ ವೃತ್ತಿ ಅಂದ್ರೆ ನಿರಂತರ ಅಧ್ಯಯನ ಆಗ್ಲೇಬೇಕಲ್ವೇ? ಇಲ್ಲಾಂದ್ರೆ ಹೇಳಿದ್ದನ್ನೇ ಹೇಳಿದ್ರೆ ಮಕ್ಕಳು ಬೇಸರ ಮಾಡ್ಕೋತಾರೆ. ಈಗ ತಾವೆಲ್ಲ ಕೇಳಿದ್ದನ್ನೇ ಕೇಳಿದ್ರಲ್ಲ, ಹಾಗೆ ಅದಕ್ಕೆ ಕಥೆ, ಉಪಕಥೆ, ನೀತಿಕಥೆ, ಕಾವ್ಯ, ಶ್ಲೋಕಗಳನ್ನ ಹೇಳಿ ರಂಜಿಸ್ಕೊಂಡು ಪಾಠ ಮಾಡಿದ್ರೆ ಮಕ್ಕಳಿಗೂ ಆಸಕ್ತಿ ಇರುತ್ತೆ. ನಮಗೂ ಏಕತಾನತೆಯಿಂದ ಬಿಡುಗಡೆ ಸಿಗುತ್ತೆ. ಹೌದೌದು, ಅಧ್ಯಾಪಕರಾದವರು ಪಾಠ ಮಾಡಿದ್ರೆ ಅಷ್ಟೇ ಸಾಲದು, ಮಕ್ಕಳ ಮನಸ್ಸನ್ನು ಮುದಗೊಳಿಸ್ಬೇಕು. ಬರೀ ಮಕ್ಕಳ ಮನಸ್ಸು ಮುದಗೊಳಿಸಿದ್ರೆ ಸಾಲದು ಕಮಲ, ಹೆತ್ತೋರ್ ಮನಸ್ಸು ಮುದಗೊಳಿಸ್ಬೇಕು. ಅಂದ್ರೆ ಈಗೇನು ನಿಮ್ಗೆಲ್ಲ ಕತೆ ಹೇಳ್ಬೇಕಾ? ಯಾವ ಕತೆ ಹೇಳಿ? ನೀನೇನ್ ಹೇಳ್ಬೇಡ, ನಾವೇ ಹೇಳ್ತೀವಿ. ನೀವು ಕತೆ ಹೇಳ್ತೀರಾ? ಏನು ಎಲ್ರೂ ಏನೋ ದೊಡ್ಡ ಸಂಚು ಮಾಡ್ಕೊಂಡು ಬಂದಿರೋ ಹಾಗಿದೆ. ಅದು ವೆಂಕಟನಾಥ, ಏನಿಲ್ಲ. ಏನಿಲ್ವಾ? ಸರಿ. ಇದೆ ಇದೆ ಇದೆ. ಅದು ನಿನ್ನ ವಿದ್ಯಾಭ್ಯಾಸ ಮುಗೀತು, ಅಧ್ಯಾಪಕನಾಗಿ ವೃತ್ತಿನೂ ಸಿಕ್ತು. ಇನ್ನು ಮಠಕ್ಕೆ ಹೋದ್ರೆ ಯಾವಾಗ ಬರ್ತೀಯೋ ಏನೋ. ನಿನಗೆ ಅಂತ ಒಂದು ಜವಾಬ್ದಾರಿ ಬೇಡ್ವೇ? ವೃತ್ತಿಗಿಂತ ದೊಡ್ಡ ಜವಾಬ್ದಾರಿ ಇನ್ನೇನಿದೆ ಅತ್ತೆ? ಹಾ, ಅದು ದೊಡ್ಡ ಜವಾಬ್ದಾರಿನೇ. ಆದ್ರೆ ಸಂಸಾರ ಅನ್ನೋ ಜವಾಬ್ದಾರಿನೂ ಬೇಕಲ್ಲ. ನೀನು ಹೂ ಅಂದ್ರೆ ನಿನ್ಗೊಂದು ಹುಡುಗಿ ನೋಡೋಣ ಅಂತ ನಮ್ಗೆಲ್ಲರ ಆಸೆ. ಓ, ಇದಕ್ಕೇನಾ ಇಷ್ಟೆಲ್ಲ ಪೀಠಿಕೆ? ನೋಡಿ, ನನಗೆ ಈಗಲೇ ಮದುವೆ ಬೇಡ. ಈಗ ತಾನೇ ನನಗೆ ಕೆಲಸ ಸಿಕ್ಕಿದೆ, ಅದ್ರ ಕಡೆ ಗಮನ ಕೊಡಬೇಕು. ನನಗಿನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಆಸೆ ಇದೆ. ಮದುವೆ ಮಾಡ್ಕೊಂಡೇ ಅಧ್ಯಯನ ಮಾಡು. ಮದುವೆ ಆದ ತಕ್ಷಣ ನೀನೇ ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತೇನಿಲ್ವಲ್ಲ, ನಮ್ಮ ಜೊತೆನೇ ಇರ್ತಾಳೆ. ನಿನ್ ಜೊತೆ ಇರ್ತಾಳ, ನನ್ನ ಜೊತೆ ಬರ್ತಾಳ ಅನ್ನೋದು ಮುಖ್ಯ ಅಲ್ಲ ಅಮ್ಮ. ನನ್ನ ವೃತ್ತಿ ಬಗ್ಗೆ, ನನ್ನ ಅಧ್ಯಯನದ ಬಗ್ಗೆ ಇನ್ನೂ ನನಗೆ ಸ್ಪಷ್ಟತೆ ಇಲ್ಲ. ಅಷ್ಟರಲ್ಲೇ ಮದುವೆ ಅಂದ್ರೆ? ನೋಡು ವೆಂಕಟನಾಥ, ಅಪ್ಪ ಇದ್ದಿದ್ರೆ ನೀನು ಇಷ್ಟ ಬಂದಾಗ ಮಾಡ್ಕೊಳ್ಬೋದಾಗಿತ್ತು. ಈಗ ಜವಾಬ್ದಾರಿ ಅಲ್ಲ ನಂದು ಕಣಪ್ಪ. ಗುರುರಾಜ ಇನ್ನಷ್ಟು ಓದ್ಲಿ, ಜ್ಞಾನ ಸಂಪಾದಿಸ್ಲಿ, ಅದ್ರ ಜೊತೆಗೆ ಮನೆ ಜವಾಬ್ದಾರಿನೂ ನೋಡ್ಕೊಳ್ಳಿ. ಜನ ಕೂಡ ಯಾವಾಗ ವೆಂಕಟನಾಥನ ಮದುವೆ ಅಂತ ಕೇಳ್ತಿದ್ದಾರೆ. ತಂದೆ ಇದ್ದಿದ್ರೆ ಮಾಡಿಸ್ತಿದ್ರು, ಅಣ್ಣ ಅತ್ತಿಗೆಗೆ ಕಾಳಜಿನೇ ಇಲ್ಲ ಅಂತ ಆಡ್ಕೋಬಾರ್ದಲ್ವಾ? ನೋಡ್ ಮಗು, ನನಗೂ ವಯಸ್ಸಾಗಿದೆ. ನಿನ್ ಮದುವೆ ಅಂತ ಒಂದು ಮಾಡಿ ಮುಗಿಸ್ಬಿಟ್ರೆ ನನ್ನ ಮನಸ್ಸು ನಿರಾಳವಾಗತ್ತಪ್ಪ. ಅಮ್ಮ, ನೀವು ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರೂ ನನಗೆ ಮದುವೆ ಆಗಲ್ಲ.
ನನ್ನ ಜಾತಕದಲ್ಲಿ ಗುರುಬಲ ಇದ್ದಾಗ ಮಾತ್ರ ಮದುವೆ ಅಂತ ಇದೆ. ಆ ಸಂದರ್ಭ ಬಂದಾಗ ತಾನೇ ಆಗತ್ತೆ. ಅಲ್ಲಿವರೆಗೂ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ. ಓಹೋ, ಜಾತಕನೇ ನಿನ್ನ ಸಮಸ್ಯೆ. ನಮಗೂ ಒಳ್ಳೊಳ್ಳೆ ಜ್ಯೋತಿಷಗಳು ಗೊತ್ತಿದ್ದಾರೆ, ನಾವು ಹೋಗಿ ಕೇಳ್ತೀವಿ. ಮುಂದಿನ ಸಲ ನೀನು ಊರಿಗೆ ಬಂದಾಗ ಕನ್ಯೆ ನೋಡೋ ಕಾರ್ಯಕ್ರಮ ಆಗಲೇಬೇಕು. ಇದು ನಮ್ಮೆಲ್ಲರ ಇಚ್ಛೆ. ಅಲ್ಲ ಆಜ್ಞೆ ಅನ್ಕೋ. ನಡೀರಮ್ಮ. ತಾವು ಹೇಳ್ದ ಹಾಗೆ ಮಾಡ್ತೀವಿ ಗುರುಗಳೇ. ನಾವು ಒಮ್ಮೆ ವರ್ಣನ್ನ ಭೇಟಿಯಾಗಿ ಬಂದು ನಂತರ ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ವರ್ಣ ಬಗ್ಗೆ ಗುರುಗಳಿಗೆ ಸಂಪೂರ್ಣ ನಂಬಿಕೆ ಇದೆ. ಗುಣಾತ್ಮಕವಾದಂಥ ನಿರ್ಧಾರಕ್ಕೆ ಬಂದರೆ ನಮಗೂ ಸಂತೋಷ ಆಗುತ್ತದೆ. ತಮಗೆ ತಿಳಿದಿರೋ ಹಾಗೆ ಗುರುಗಳ ಅಪ್ಪಣೆ ಇಲ್ಲದೆ ನಾವು ಯಾವುದೇ ಹೆಜ್ಜೆನೂ ಮುಂದಿಡೋದಿಲ್ಲ. ಅವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ಅದನ್ನು ಪಾಲಿಸ್ತೀವಿ. ಯಾರಿವರು? ಯಾವ ವರ್ಣ ಬಗ್ಗೆ ಗುರುಗಳು ಹೇಳಿದ್ದು? ಹೆಂಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ. ವೆಂಕಟನಾಥ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹಾ ಅಣ್ಣ, ನೆನ್ಪಿದೆ. ವೆಂಕಟನಾಥ, ಇದನ್ನ ನೋಡಲಿ. ಏನತ್ಗೆ ಇದು? ಒಂದ್ಸರಿ ಓದು. ಹರಿ ಉದಯಿಸಿದ ಗಿರಿ ಯೌವನ ಹೆಸರಿನ ಗರ್ಭ ಸಂಜಾತನೆ, ಗೋಪಾಲಕನ ಪ್ರಿಯ ಸಖಿ ಗೋಪಿಯ ಮುದ್ದಿನ ಸುತನೆ, ಸೂರ್ಯ ಕಿರಣಗಳ ಕಾಂತಿಯ ಕಂಗಳ ಕರುಣಾಮಯನೇ, ವಿದ್ಯ ವಿಶಾರದ ವಿನಯ ವಿಸಂಪದ ಸಿರಿವರ ವೆಂಕಟನಾಥನೇ, ಉರುಟನೆ ನಿನಗೆ. ಬಹಳ ಸೊಗಸಾಗಿದೆ ಅತ್ಗೆ. ನಿಮ್ಮ ಪ್ರತಿಭೆಗೆ ನಾನು ತಲೆ ಬಾಗ್ಲೇಬೇಕು. ಅಯ್ಯಯ್ಯೋ, ತಲೆ ಬಾಗೋದೆಲ್ಲ ಬೇಡಪ್ಪ. ನಿನ್ ಮದ್ವೆಗೆ ಉರುಟನೆ ಹಾಡು ಈಗ್ಲಿಂದನೇ ತಯಾರಿ ಮಾಡ್ಕೊಂತಾ ಇದ್ದೀನಿ. ಚೆನ್ನಾಗಿದ್ಯಾ? ಏ ಕಮಲ, ಸೊಗಸಾಗಿದೆ ಅಂತ ಹೇಳದ್ನಲ್ಲೇ ಮತ್ತೆ ಯಾಕೆ ಅವನನ್ನಷ್ಟು ಕಾಡ್ತೀಯಾ? ಅಯ್ಯೋ, ಕಾಡ್ತಿಲ್ಲ ಸೀತಕ್ಕ. ಮದ್ವೆ ಆಗೋ ಮುದ್ದು ಮೈದ್ನ ಅಂತ ಬೇಡ್ತಾ ಇದ್ದೀನಿ. ವೆಂಕಟನಾಥ, ಮುಂದಿನ ಸಲ ಬಂದಾಗ ಹೆಣ್ಣೋಡ ಶಾಸ್ತ್ರ ಮುಗಿಸ್ಕೊಂಡೇ ಹೋಗ್ಬೇಕಪ್ಪ.